ಹರಿದ್ವೇಷಿ ತಂದೆಗೆ ಹರಿಭಕ್ತ ಮಗ. ಈ ಜಗತ್ತಿನಲ್ಲಿ ಉತ್ತಮರು, ಮಧ್ಯಮರು, ಅಧಮರು ಅಂದರೆ ರಾಕ್ಷಸ ಪ್ರವೃತ್ತಿಯವರು, ಹೀಗೆ ಮಾನವರು ಅವರವರ ಗುಣಧರ್ಮಕ್ಕನುಸಾರ ಆಗಿ ಹೋಗಿದ್ದಾರೆ, ಆಗುತ್ತಲೇ ಇದ್ದಾರೆ. ಯಾವುದೋ ಸನ್ನಿವೇಶದಿಂದ ಒಳ್ಳೆಯವರು ಕೆಟ್ಟವರಾಗಬಹುದು, ಕೆಟ್ಟವರೂ ಒಳ್ಳೆಯವರಾಗಬಹುದು. ಹಾಗೆಯೇ ಒಳ್ಳೆಯವರ ಹೊಟ್ಟೆಯಲ್ಲಿ ಕೆಟ್ಟವರೂ ಹುಟ್ಟಬಹುದು. ಕೆಟ್ಟವರಿಂದ ಒಳ್ಳೆಯವರ ಜನನವೂ ಆದ ದೃಷ್ಟಾಂತಗಳಿವೆ. ತಮ್ಮ ಒಳ್ಳೆಯತನದಿಂದ ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡಬಹುದು. ಇದಕ್ಕೆ ಯೋಗ್ಯ ಉದಾಹರಣೆ ನೀಡುವುದಾದರೆ ಪುರಾಣಕ್ಕೆ ಸಂಬಂಧಿಸಿದಂತೆ ಕಿರಾತನೋರ್ವ ವಾಲ್ಮೀಕಿ ಮುನಿಯಾದುದೇ ಅತಿ ಶ್ರೇಷ್ಠ ದೃಷ್ಟಾಂತ. ಇದಲ್ಲದೆ ಸಂಘದೋಷದಿಂದಾಗಿ ಒಳ್ಳೆಯವರು ವಾಮಮಾರ್ಗಕ್ಕೆ ತಿರುಗುವುದನ್ನು ದಿನನಿತ್ಯ ಕಾಣುತ್ತೇವೆ. ಉತ್ತಮ ಸಂತಾನವಾಗಬೇಕಾದರೆ ಅದರಲ್ಲಿ ತಾಯಿಯ ಪಾತ್ರ ಹಿರಿದಾದುದು. ವಿವಾಹವಾದ ಕುಲೀನ ಸ್ತ್ರೀಯೊಬ್ಬಳು ತಾಯಿಯಾಗುತ್ತಾಳೆ ಎಂದರೆ ಗರ್ಭಿಣಿಯಾದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಾನವೀಯ ದೃಷ್ಟಿಯಿಂದ ಆಕೆಯನ್ನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜತನದಿಂದ ನೋಡಲಾಗುತ್ತದೆ. ಆಕೆಯ ಸರ್ವತೋಮುಖ ಆರೋಗ್ಯದ ಹೊಣೆ ಮನೆ ಮಂದಿಯೆಲ್ಲರ ಕರ್ತವ್ಯವೆಂದು ತಿಳಿಯಲಾಗುತ್ತದೆ. ಯಾವುದೇ ನೋವಿನ ಸಂಗತಿಯನ್ನು, ಆಘಾತಕರ ಘಟನೆಯನ್ನು ಗರ್ಭಿಣಿಯ ಮುಂದೆ ಹೇಳಲು ಅನುಭವದ ಹಿರಿಯರು ಹಿಂಜರಿಯುತ್ತಾರೆ. ಯಾಕೆಂದರೆ ಆ ಕೆಟ್ಟ ಪರಿಣಾಮ ಗರ್ಭಸ್ಥ ಶಿಶುವಿನ ಮೇಲೆ ಆಗಿಯೇ ಆಗುತ್ತದೆ. ಅಂತೆಯೇ ಒಳ್ಳೆಯ ಸನ್ನಿವೇಶ, ಸಂದರ್ಭಗಳು, ಸಚ್ಚಾರಿತ್ರ್ಯ, ಉತ್ತಮ ಸಂಸಾರಗಳು ನಡೆದುದಾದರೆ ಅದಕ್ಕನುಗುಣವಾಗಿ ಉತ್ತಮ ಫಲಿತಾಂಶ ಪಡೆಯುವುದರಲ್ಲಿ ಸಂಶಯವಿಲ್ಲ. ಇದಕ್ಕನುಗುಣವಾಗಿ ಅರ್ಜುನ ಸುಭದ್ರೆಯರ ಮಗನಾದ ಅಭಿಮನ್ಯುವಿನ ಕಥೆ ನಮ್ಮ ಮುಂದಿದೆ. ಸಹಸ್ರಾರು ವರ್ಷಗಳ ಹಿಂದೆ ನಡೆದ ಘಟನೆಯಾದರೂ ಇದು ನಿತ್ಯ ವಿನೂತನ ನಾರಿ ಲೋಕಕ್ಕೆ ಕಿವಿಮಾತು ಹೇಳುವಂತಿದೆ. ಸುಭದ್ರೆಯ ಸೀಮಂತ ಮುಗಿಸಿ ಎತ್ತಿನ ಗಾಡಿಯಲ್ಲಿ ತವರು ಮನೆಗೆ ಕರೆದೊಯ್ಯುತ್ತಾನೆ ಅಣ್ಣನಾದ ಶ್ರೀಕೃಷ್ಣ. ಪ್ರಯಾಣದ ಆಯಾಸ ಪರಿಹಾರಕ್ಕಾಗಿ ತಂಗಿ ಸುಭದ್ರೆಗೆ ಅಣ್ಣ ಕತೆ ಹೇಳುತ್ತಾನೆ. ಆ ಕಥೆಯಾದರೂ ಅಂತಿಂತಹ ಕಥೆಯಲ್ಲ, ಮಹಾಭಾರತ ಯುದ್ಧದ ಚಕ್ರವ್ಯೂಹ ರಚನೆಯ ವಿವರಣೆಯನ್ನು ಕೊಡುವಂತಹದ್ದು. ಕೇಳುತ್ತಾ ಕೇಳುತ್ತಾ ಸುಭದ್ರೆ ತೂಕಡಿಸುತ್ತಾಳೆ. ಮುಂದಿನ ಹೂಗುಟ್ಟುವಿಕೆ ಅವಳ ಬಾಯಿಯಿಂದ ಬಂದಿಲ್ಲ, ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಶಿಶುವಿನಿಂದ ಬಂದದ್ದು ಎಂದು ತಿಳಿದಾಗ ಕೃಷ್ಣ ತಕ್ಷಣ ತನ್ನ ಮಾತನ್ನು ಅಲ್ಲಿಗೆ ನಿಲ್ಲಿಸುತ್ತಾನೆ. ಪರಿಣಾಮವಾಗಿ ಮುಂದೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಷಡುರತಿಕರನ್ನು ಪರಾಜಯಗೊಳಿಸಿದನಾದರೂ ಹೊರಗೆ ಬರಲಾಗಲಿಲ್ಲ. ಕರ್ಣನು ಕಪಟ ಯುದ್ಧದಲ್ಲಿ ಇವನ ಹಸ್ತಗಳನ್ನು ತುಂಡರಿಸುತ್ತಾನೆ. ದುಶ್ಯಾಸನನ ಮಗನಿಂದ ಅಭಿಮನ್ಯುವಿನ ವಧೆ ಆಯಿತಾದರೂ ಆತನನ್ನು ಕೊಂದು ಬಿಟ್ಟು ಅಭಿಮನ್ಯು ವೀರ ಮರಣನಪ್ಪುತ್ತಾನೆ ಎಂಬುದು ಮಹಾಭಾರತ ಕಥೆಯಿಂದ ವೇದ್ಯ. ಗರ್ಭಸ್ಥ ಶಿಶುವಿನ ಮೇಲೆ ಆಗುವ ಸತ್ಪರಿಣಾಮದ ಇನ್ನೊಂದು ಉದಾಹರಣೆ ಪ್ರಹ್ಲಾದನಿಗೆ ಸಂಬಂಧಪಟ್ಟಿದ್ದು. ಮಹಾವಿಷ್ಣುವಿನ ಅರಮನೆಯ ದ್ವಾರಪಾಲಕರಾಗಿದ್ದ ಜಯವಿಜಯರು ಸನಕಂಸನಂದರ ಶಾಪಕ್ಕೆ ಗುರಿಯಾಗಿ ರಾಕ್ಷಸ ರೂಪದಿಂದ ಹಿರಣ್ಯಕಶಿಪುವಾಗಿ ಜನ್ಮವೆತ್ತಿದ್ದರು. ಹಿರಣ್ಯಾಕ್ಷಕನನ್ನು ವರಾಹರು ಅವತಾರದಲ್ಲಿ ಹರಿಯು ಕೊಂದ ಕೋಪಕ್ಕೆ ಹಿರಣ್ಯಕಶಿಪುವು ಬ್ರಹ್ಮನನ್ನು ಒಲಿಸಿಕೊಳ್ಳಲು ತಪಸ್ಸಿಗೆ ಹೋಗುತ್ತಾನೆ. ಅವನಿಲ್ಲದ ವೇಳೆ ಆ ರಕ್ಕಸನ ರಾಜ್ಯಕ್ಕೆ ದೇವತೆಗಳು ಮುತ್ತಿಗೆ ಹಾಕುತ್ತಾರಲ್ಲದೆ ಗರ್ಭಿಣಿಯಾಗಿದ್ದ ಹಿರಣ್ಯಕಶಿಪುವಿನ ಪತ್ನಿ ಕಯಾದುವನ್ನು ಸೆರೆ ಹಿಡಿದು ಇರಿಸುತ್ತಾನೆ. ಮಹಾಕ್ರೂರಿಯಾದ ಹಿರಣ್ಯಕಶಿಪುವಿನಿಂದ ನಿರ್ನಾಮಕ್ಕಾಗಿ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ನಾರದರು ಅಲ್ಲಿಗೆ ಪ್ರವೇಶಿಸುತ್ತಾರೆ. ಕಯಾದುವಿನ ಉದರದಲ್ಲಿ ಬೆಳೆಯುವ ಶಿಶುವನ್ನು ಹರಿಭಕ್ತನನ್ನಾಗಿ ಪರಿವರ್ತಿಸುವ ಯೋಚನೆಯಿಂದ ಆಕೆಯನ್ನು ತನ್ನ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ. ಸತತವಾಗಿ ನಾರದರಿಂದ ತತ್ರೋಪದೇಶ ಪಡೆದ ಕಯಾದು ವಿಷ್ಣುವನ್ನೇ ಧ್ಯಾನಿಸುತ್ತಾ ಕಾಲ ಕಳೆಯುತ್ತಾನೆ. ನಾರದರ ಉಪದೇಶದಿಂದ ಆಕೆಯ ಉದರದಲ್ಲಿದ್ದ ಪ್ರಹ್ಲಾದನು ಹರಿಯ ಪರಮಭಕ್ತನಾಗುತ್ತಾನೆ. ತಂದೆಯಾದ ಹಿರಣ್ಯಕಶಿಪುವು ಬ್ರಹ್ಮನನ್ನು ಒಲಿಸಿಕೊಂಡು ಯಾರಿಂದಲೂ ಯಾವುದರಿಂದಲೂ ರಾತ್ರಿಯಾಗಲಿ ಹಗಲಾಗಲಿ ಮರಣಬಾರದೆಂದು ವರವನ್ನು ಪಡೆದು ಹಿಂತಿರುಗುತ್ತಾನೆ. ನಾರದನು ಕಯಾದುವನ್ನು ಹಿರಣ್ಯಕಶಿಪುವಿಗೆ ಒಪ್ಪಿಸುತ್ತಾರೆ. ಪ್ರಹ್ಲಾದನ ಜನನವಾಗುತ್ತದೆ. ಮಗು ಹರಿಭಕ್ತನಾಗಿ ಬೆಳೆದರೆ ತಂದೆಯಾದರೂ ಹರಿಯ ದ್ವೇಷಿ. ಹಿರಣ್ಯಕಶಿಪುವು ತನ್ನ ಮಗ ಪ್ರಹ್ಲಾದನನ್ನು ಶುಕ್ರಾಚಾರ್ಯರ ಪುತ್ರರಾದ ಚಂಡ ಅಮರ್ಕರಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸುತ್ತಾನೆ. ಅವನಿಗೆ ವಿಷ್ಣು ವಿರೋಧವಾಗಿ ಪಾಠ ಪ್ರವಚನಗಳು ನಡೆಯುತ್ತಿದ್ದರೆ ಅದಕ್ಕೆ ವಿರೋಧವಾಗಿ ವಿಷ್ಣು ಉಪಾಸಕನಾಗಿ ಪ್ರಹ್ಲಾದನು ಸ್ಪಂದಿಸುತ್ತಾನೆ.
ಇದನ್ನು ಕೇಳುತ್ತಿದ್ದ ರಕ್ಕಸ ತಂದೆಗೆ ಕೆಟ್ಟ ಸಿಟ್ಟು ಬರುತ್ತದೆ. ಗುರುಗಳಲ್ಲಿ ಅವನನ್ನು ತಿದ್ದಲು ಹೇಳಿದರೂ ಪ್ರಯೋಜನವಾಗಲಿಲ್ಲ. ತಾನೇ ಮಗನಿಗೆ ವಿಧವಾದ ಕಠಿಣ ಶಿಕ್ಷೆ ಕೊಟ್ಟು ಹರಿಯ ಹೆಸರನ್ನೇ ಹೇಳಕೂಡದೆಂದು ಕಟ್ಟಪ್ಪಣೆ ಮಾಡಿದರೂ ಫಲಿತಾಂಶ ಶೂನ್ಯ. ಯಾವುದಕ್ಕೂ ಬಗ್ಗದ ಬಾಲಕನನ್ನು ಆನೆಯಿಂದ ತುಳಿಸಿ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಪರ್ವತದಿಂದ ಕೆಳಗೆ ದೂಡಿ ಹೀಗೆ ಮಾರಣಾಂತಿಕ ಶಿಕ್ಷೆ ಕೊಡುತ್ತಾನೆ ತಂದೆ. ಇಲ್ಲ, ಇದಾವುದಕ್ಕೂ ಪ್ರಹ್ಲಾದ ಹೆದರುವುದಿಲ್ಲ. ಆ ಬಾಲಕನ ಕೂದಲು ಕೊಂಕುವುದಿಲ್ಲ. ಆಶ್ಚರ್ಯ, ಪರಮಾಶ್ಚರ್ಯ. ಕೋಪದಿಂದ ಕಿಡಿಕಿಡಿಯಾದ ತಂದೆ ಬಾಲಕನಿಗೆ, ಎಲ್ಲಿದ್ದಾನೆ ಆ ನಿನ್ನ ಹರಿ? ತೋರಿಸು, ಈ ಕಂಬದಲ್ಲಿದ್ದಾನೆಯೇ ಎಂದು ಕಂಬವನ್ನು ಕಾಲಿನಿಂದ ತುಳಿಯುತ್ತಾನೆ. ತಕ್ಷಣವೇ ಕಂಬ ಇಬ್ಬಾಗವಾಗಿ ನರಸಿಂಹಾವತಾರದಿಂದ ಉದ್ಭವಿಸುತ್ತಾನೆ. ಹರಿ ಹೂಂಕಾರ ಮಾಡುತ್ತಾ ನರಸಿಂಹನ ಮೇಲೆ ಬೀಳಲು ಹೋದ ರಾಕ್ಷಸನನ್ನು ಉಗ್ರರೂಪಿಯಾದ ನರಸಿಂಹನು ಬಾಗಿಲ ಹೊಸ್ತಿಲ ಮೇಲೆ ಕುಳಿತು ತನ್ನ ತೊಡೆಯ ಮೇಲೆ ಹಾಕಿ ತನ್ನ ಉಗುರುಗಳಿಂದ ಹಿರಣ್ಯನ ಉದರವನ್ನು ಸೀಳಿ ಸಂಹರಿಸುತ್ತಾನೆ. ಹಿರಣ್ಯಕಶಿಪುವು ತನಗೆ ಮರಣವೇ ಬಾರದೆಂದು ಬಹಳ ಎಚ್ಚರಿಕೆಯಿಂದ ಬ್ರಹ್ಮನಲ್ಲಿ ಕೇಳಿದ್ದೇನೆಂದರೆ, ಹಗಲು ಅಥವಾ ರಾತ್ರಿ ದೇವತೆಗಳಿಂದಲೋ ಮನುಷ್ಯರಿಂದಲೋ ರಾಕ್ಷಸರಿಂದಲೋ ಯಾವ ಪ್ರಾಣಿಯಿಂದಾಗಲಿ ಯಾವ ಆಯುಧಗಳಿಂದಾಗಲಿ ತನಗೆ ಮರಣ ಬೇಡವೆಂದು ಬೇಡಿಕೊಂಡಿದ್ದ. ಅದಕ್ಕನುಗುಣವಾಗಿ ಹರಿಯು ಮುಸ್ಸಂಜೆಯ ಹೊತ್ತು ಕಂಬದಲ್ಲಿ ಕಾಣಿಸಿಕೊಂಡು ನರಸಿಂಹ ರೂಪವಾಗಿ ಬಂದು ಹೊಸ್ತಿಲಲ್ಲಿ ಕುಳಿತು ಹರಣ ಮಾಡಿದ್ದ. ನರಸಿಂಹ ರೂಪದಲ್ಲಿ ಬಂದ ಹರಿಯನ್ನು ಸ್ತುತಿಸಿ ಪ್ರಹ್ಲಾದನಲ್ಲಿ ಬಹಳ ಆಹ್ಲಾದದಿಂದ, ಮಗು ಪ್ರಹ್ಲಾದ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಬೇಕಾದ ವರವನ್ನು ಕೇಳಿಕೋ ಎನ್ನುತ್ತಾನೆ ಹರಿ. ಆಗ ಬಾಲಕನು, ನನಗೆ ನಿನ್ನಲ್ಲಿರುವ ಭಕ್ತಿ ಅಚಲವಾಗಿರಲಿ, ನನ್ನ ತಂದೆಗೆ ಸದ್ಗತಿ ಉಂಟಾಗಲಿ, ಬೇರೇನೂ ಬೇಡ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಹರಿಯು, ಒಪ್ಪಿದ್ದೇನೆ, ನೀನು ಕೀರ್ತಿಶಾಲಿಯಾದ ರಾಜನಾಗಿ ಸುಖದಿಂದ ರಾಜ್ಯಭಾರ ಮಾಡು, ಕಡೆಗೆ ನನ್ನ ಸನ್ನಿಧಿಗೆ ಬಂದು ಸೇರು ಎಂದು ಹರಸಿ ಕಣ್ಮರೆಯಾಗುತ್ತಾನೆ. ಇಲ್ಲಿ ಗರ್ಭಿಣಿಯರಿಗೆ ವಿಶೇಷವಾದ ಸಲಹೆ ಇದೆ. ಚಿಂತೆ, ದ್ವೇಷ, ಅಸೂಯೆ, ಸಂಕುಚಿತ ಸ್ವಾರ್ಥ ಇವುಗಳನ್ನೆಲ್ಲ ಬಿಟ್ಟು ಮನಸ್ಸಿನ ಸುಪ್ರಸನ್ನತೆ, ಶಾಂತತೆ, ಧೈರ್ಯ, ಆತ್ಮವಿಶ್ವಾಸ ಇವೆಲ್ಲವುಗಳ ಜೊತೆಗೆ ದೈವಿಕ ಚಿಂತನೆ ಗರ್ಭಿಣಿಗೆ ಆರೋಗ್ಯವರ್ಧಕ ಟಾನಿಕ್ಕಿನಂತೆ ಸಹಾಯ ಮಾಡುತ್ತದೆ ಎಂಬುದನ್ನು ಮರೆಯುವಂತಿಲ್ಲ. ಬಿಟ್ಟು ಬಿಡಿ, ಒಂದೆರಡು ಬಾರಿ ವಿವರಿಸಿ. ಅವರು ಯಾರೂ ಅರ್ಥ ಮಾಡಿಕೊಳ್ಳದಿದ್ದರೆ ನಂತರ ಆ ವ್ಯಕ್ತಿಗೆ ಹೇಳುವುದನ್ನು ಬಿಟ್ಟು ಬಿಡಿ. ಮಕ್ಕಳು ಬೆಳೆದಾಗ ಅವರು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ನಂತರ ಅವರನ್ನು ಅನುಸರಿಸಲು ಬಿಟ್ಟು ಬಿಡಿ. ಆಯ್ದ ಕೆಲವು ಜನರಿಂದ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಅವರು ನಿಮ್ಮ ಜೊತೆ ಪರಸ್ಪರ ಸಂಪರ್ಕ ಹೊಂದುವುದಿಲ್ಲವಾದರೆ ಅವರು ಸಹವಾಸ ಬಿಟ್ಟು ಬಿಡಿ. ವಯಸ್ಸಿನ ನಂತರ ಯಾರೂ ನಿಮ್ಮನ್ನು ಕೇಳದಿದ್ದರೆ ಅಥವಾ ನಿಮ್ಮ ಬೆನ್ನ ಹಿಂದೆ ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಹೇಳುತ್ತಿದ್ದರೆ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳುವುದನ್ನು ಬಿಟ್ಟು ಬಿಡಿ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ನಿಮಗೆ ಈ ಅನುಭವ ಬಂದ ತಕ್ಷಣ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವುದನ್ನು ಬಿಟ್ಟು ಬಿಡಿ. ನಿಮ್ಮ ಬಯಕೆ ಮತ್ತು ನಿಮ್ಮ ಸಾಮರ್ಥ್ಯದ ನಡುವೆ ಎಂದರೆ ನಾವು ಇರುವುದು ಸೂಕ್ತವಾದ ಸ್ಥಳವಲ್ಲ ಎಂದು ಅರ್ಥ. ನಮಗೆ ಸೂಕ್ತ ಬೆಲೆ ಕೊಡುವವರು ನಮ್ಮನ್ನು ಮತ್ತು ನಮ್ಮ ಮೌಲ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ನಮಗೆ ಬೆಲೆ ಸಿಗದ ಕಡೆ ಹೆಚ್ಚು ಕಾಲಹರಣ ಮಾಡಬಾರದು. ನಮಗೆ ಬೆಲೆ ಕೊಡುವ ಸ್ಥಳಗಳನ್ನು ಗುರುತಿಸಿ ಅಲ್ಲಿಯೇ ಹೆಚ್ಚು ಮೌಲ್ಯ ಕಂಡುಕೊಳ್ಳಬೇಕು. ಅವರು ನನಗೆ ಬೆಲೆ ಕೊಡಲಿಲ್ಲ, ಅವರು ನನ್ನನ್ನು ನೋಡಿ ಮಾತನಾಡಲಿಸಲಿಲ್ಲ, ಅವರು ನನ್ನ ಕಡೆ ತಿರುಗಿ ನೋಡುತ್ತಿಲ್ಲ, ಅವರು ನನ್ನನ್ನು ಉದಾಸೀನ ಮಾಡಿದರು ಅಂತೆಲ್ಲ ಗೊಣಗುತ್ತಾ ಕಾಲಹರಣ ಮಾಡಿಕೊಂಡು ಮನೋವೇದನೆ ಅನುಭವಿಸುವ ಬದಲು ನಮಗೆ ಯಾರು ಬೆಲೆ ಕೊಡುತ್ತಾರೋ, ನಮ್ಮನ್ನು ಯಾರು ಗೌರವದಿಂದ ಕಾಣುತ್ತಾರೋ ಅಥವಾ ಯಾರು ನಮ್ಮೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾರೋ ಅವರಿಗೆ ಉದಾರವಾಗಿ ನಮ್ಮ ಸಮಯ ಕೊಡೋಣ. ಅಂಥವರ ಸಂಗಮ ಮಾಡಿದರೆ ಯಾವ ಸಮಸ್ಯೆಯೂ ನಮಗೆ ಎದುರು ಬರುವುದಿಲ್ಲ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಬೇರೆಯವರಿಗೂ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.